ಹಲೋ, ನಾನು ನಿಮ್ಮ ಪ್ರೀತಿಯ ಸೋನು. ಇನ್ನು ಯಾರೆಲ್ಲ ನನ್ನ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್, ಲೈಕ್, ಶೇರ್, ಕಮೆಂಟ್ ಎಲ್ಲ ಮಾಡಿ. ಸೊ ಇವತ್ತು ಇದೊಂದು ಪುಟ್ಟು ವಿಡಿಯೋ, ಒಂದು 8 to 9 ಮಿನಿಟ್ಸ್ ಇರ್ಬೋದು. ಸೊ ಇವತ್ತು ನಾನು ಈ ಥರ ಮಾತಾಡೋಕ್ಕೆ ರೀಸನ್ ಏನಪ್ಪ ಅಂತ ಅಂದರೆ, ಕೆಲವೊಂದಷ್ಟು ದಿನಗಳಿಂದ ಆಗ್ತಾ ಇರುವಂತಹ ವಿಷಯಗಳು. ಫಸ್ಟ್ದಾಗಿ ಆ್ಯಸ್ ಅ ಡಾಗ್ ಪೇರೆಂಟ್ಸ್ ಆಗಿ ನಾನು ವಾಯ್ಸ್ ರೈಸ್ ಮಾಡಲೇಬೇಕು ಅಂತ ಅಲ್ಲ. ನನ್ನ ಹತ್ರ ಡಾಗ್ಸ್ ಇಲ್ಲ ಅಂತ ಅಂದ್ರೂ ಒಬ್ಬ ಸಾಮಾನ್ಯ ಮಹಿಳೆ ಆಗಿದ್ರು, ಇನ್ಫ್ಲುಯೆನ್ಸರ್ ಆಗಿರಬಹುದು, ಆರ್ಟಿಸ್ಟ್ ಆಗಿ ಯಾರೇ ಆಗಿರಲಿ ಗುರು ವಾಯ್ಸ್ ರೈಸ್ ಮಾಡೋ ರೈಟ್ಸ್ ಎಲ್ಲರಿಗೂ ಇದೆ. ಅರ್ಥ ಆಯ್ತಾ? ಡೆಲ್ಲಿಲಿ ಯಾರಿಗೋ ಒಬ್ರಿಗೆ ಏನೋ ಆಗ್ಬಿಡ್ತು, ಏನೋ ಡಾಗ್ಸ್ ಬೈಟ್ ಮಾಡೋ ಇನ್ನೊಂದು ಹಾಗೆ ಹೋಯ್ತು. ಅದಕ್ಕೆ ಸುಪ್ರೀಂ ಕೋರ್ಟಿಂದ ಆದೇಶ ಬಂದಿದೆಯಂತ. ಏನಪ್ಪ ಅಂತ ಅಂದರೆ, ಅಲ್ಲಿರುವಂತಹ ಗಲ್ಲಿರೋ ನಾಯಿ, ಸ್ಟ್ರೀಟ್ ಡಾಗ್ಸ್ ಎಲ್ಲ ತೊಗೊಂಡೋಗಿ ಒಂದು ಶೆಲ್ಟರ್ಗೆ ಹಾಕ್ಬಿಡ್ಬೇಕು ಅಂತಾರೆ. ಹಾಕೋಕ್ಕೆ ಅಲ್ಲಿ ಏನೋ ಒಂದು 10 ನಾಯಿ ಮರಿ ಇದೆಯಾ, 100 ಇದೆಯಾ, 1000 ಇದೆಯಾ, 1 ಲಕ್ಷ, 2 ಲಕ್ಷ, ಗಾಡ್ ಎಷ್ಟು ಡಾಗ್ಸ್ ಇದೆ ಅಂತ ಇವ್ರಿಗೆ ಕೌಂಟ್ ಮಾಡೋಕ್ಕಾಗಲ್ಲ. ಅಲ್ಲಿಯ ಒಂದು ಡಾಗ್ನ ಒಂದು ನಾಯಿ ಮಾಡಿರೋ ತಪ್ಪಿಗೆ ಎಲ್ಲ ನಾಯಿಗಳಿಗೂ ಏನಕ್ಕೆ ಶಿಕ್ಷೆ? ನೀವು ಆ ಥರ ಥಿಂಕ್ ಮಾಡ್ತಾ ಇದ್ದೀರಿ ಅಲ್ವಾ? ಹಾಗಿದ್ರೆ ರೇಪ್ ಮಾಡಿದವನು ಚೆನ್ನಾಗೇ ಓಡಾಡ್ತಿದ್ದಾನೆ, ಮರ್ಡರ್ ಮಾಡಿದವ್ರು ಚೆನ್ನಾಗೇ ತಿರ್ಗಾಡ್ಕೊಂಡೇ ಇದ್ದಾರೆ, ಹುಡುಗಿರ್ನ ಡೈಲಿ ರೇಗಿಸ್ತಾರೆ, ಅಸಹ್ಯವಾಗಿ ಮಾತಾಡ್ತಾರೆ, ಇನ್ಸ್ಟಾಗ್ರಾಮಲ್ಲಿ ಹುಡುಗಿರಿಗೆ ಬ್ಯಾಡ್ ಕಾಮೆಂಟ್ಸ್ ಹಾಕ್ತಾರೆ. ಅವರೆಲ್ಲರನ್ನೂ ಯಾಕ್ರಿ ಬಿಟ್ಟಿದ್ದೀರಾ? ಎಕ್ಸಾಂಪಲ್ ನಾನೇ ಹೇಳೋದೇನಂತಂದರೆ, ಒಂದು ಹುಡುಗ ಬ್ಯಾಡ್ ಕಾಮೆಂಟ್ಸ್ ಮಾಡ್ತಾನೆ, ಅದನ್ನ ನೋಡಿ 1000 ಜನ ನೋಡಿ ಕಲಿತಾರೆ. ಬಟ್ ಈ ನಾಯಿ ಏನು ತಪ್ಪು ಮಾಡಿದೆ? ಏನು ಕಾಮನ್ ಸೆನ್ಸ್ ಇದೆಯಾ ಜನಗಳಿಗೆ ಇಲ್ವೋ? ನಮಗೆ ಎಷ್ಟು ಈ ಭೂಮಿ ಮೇಲೆ ಬದುಕೋ ಅಧಿಕಾರ ಇದೆ, ಅದಕ್ಕಿಂತ ಜಾಸ್ತಿ ಅಧಿಕಾರ ನಾಯಿಗಳಿಗಿದೆ. ಅರ್ಥ ಆಯ್ತಾ? ಯಾರೋ ಒಂದು 3-4 ಜನ ಡಾಗ್ಸ್ ಬೇಡ ಅಂದ ತಕ್ಷಣ ಎಲ್ಲ ಏನು ಗೌರ್ಮೆಂಟ್ ಏನಾಗ್ತಿದೆ, ಈ ನಮ್ಮ ಸರ್ಕಾರ ಎಲ್ಲಿ ಹೋಗ್ತಿದೆ ಏನು ಗೊತ್ತಿಲ್ಲ ಅಪ್ಪ. ಎಲ್ಲ ಕೊಲೆ ಮಾಡಿದವನ್ನೆಲ್ಲ ಹೋಗಿ ಎಲ್ಲ ಚೆನ್ನಾಗೇ ಇದ್ದಾರೆ, ರೇಪ್ ಮಾಡಿದವರೆಲ್ಲ ಆರಾಮಾಗಿ ಬಿಟ್ಟಿದ್ದಾರೆ. ನೀವು ಅಂಥವ್ರೆ ಆಗಿದ್ರೆ ರೇಪ್ ಮಾಡಿದವ್ರಿಗೆ ಏನು ಕಟ್ ಮಾಡಬೇಕು ಅದನ್ನು ಸರಿಯಾಗಿ ಕಟ್ ಮಾಡಿ ನೀವು ಇದನ್ನು ಹೈಕೋರ್ಟಿಂದ ಮಾಡಬೇಕಿತ್ತು. ನೀವು ಇದ್ಮೇಲೆ ಯಾರೇ ರೇಪ್ ಮಾಡ್ತಾರೆ ಅವ್ರನ್ನ ಅಲ್ಲೇ ಶೂಟ್ ಮಾಡಿ ಬಿಸಾಕಬೇಕು, ಇಲ್ಲ ಅಂತಂದರೆ ಅವ್ರಿಗೇನು ಕಟ್ ಮಾಡಬೇಕು ಅದನ್ನು ಕಟ್ ಮಾಡಬೇಕು ಅಂತ ನೀವೇನಾರು ಸುಪ್ರೀಂ ಕೋರ್ಟಿಂದ ಆದೇಶ ಬಂದಿದ್ರೆ ನಾನು ನಿಜವಾಗ್ಲೂ ಅಪ್ರಿಷಿಯೇಟ್ ಮಾಡ್ತಿದ್ದೆ. ಅದನ್ನು ಬಿಟ್ಟು ಸ್ವಲ್ಪ ದಿನ ಜೈಲಲ್ಲಿ ಇರಿಸಿ ಮತ್ತೆ ಬೇಲ್ ಕೊಡಿಸಿ ಅವರೆಲ್ಲ ಆರಾಮಾಗಿ ತಿರ್ಗಾಡ್ಕೊಂಡಿದ್ದಾರೆ ಎಂತೆಂಥ ದೊಡ್ಡ ರೌಡಿಗಳೆಲ್ಲ ತಿರ್ಗಾಡ್ಕೊಂಡಿದ್ದಾರೆ. ಹೋಗಿ ನಿಮ್ಮ ದರ್ಪನ ನಾಯಿ ಮೇಲೆ ತೋರಿಸಿದಿರಲ್ಲ, ಆ ಮನುಷ್ಯ ಮೆಚ್ಚುತ್ತಾನ ನಿಮಗೆ? ಯಪ್ಪ, ಒಂದು ಮರ್ಯಾದೆ ಇಲ್ಲ. ಈ ನ್ಯೂಸ್ ಚಾನಲ್ ಅವ್ರಿಗಂತ 3 ಬಿಟ್ಟು ನಿಂತವ್ರೆ ಮರ್ಯಾದೆ ಗುಟ್ಟು ನನ್ನ ಮಕ್ಳುಗಳು. ಅಲ್ಲ, ಈ ಸೌಜನ್ಯ ಕೇಸ್ ಬಗ್ಗೆ ಮಾತಾಡಲ್ಲ, ಅದೇ ನಮ್ಮ ಬಾಸ್ ಬಗ್ಗೆ ಮಾತಾಡಿ ಅಂದರೆ ಎಷ್ಟು ಮಾತಾಡ್ತಾರೆ. ಇನ್ನು ನ್ಯೂಸ್ ಬೀಚೆ ಬಂದಿದ್ಯೋ ಇಲ್ವೋ ಗೊತ್ತಿಲ್ಲ, ಆಗ್ಲೇ ಏನೊಂದು 3-4 ಚಾನಲ್ ಐತಪ್ಪ. ಹುಟ್ಟು ದರಿದ್ರ ಬೋಳಿ ಮಕ್ಕಳು. ನನಗೆ ಬರುತ್ತೆ ಬಾಯಿಗೆ ಸರಿ ಬರುತ್ತೆ. ನಾನು ಏನು ಮಾಡೋದು ತಡ್ಕೊಂಡಿದ್ದೀನಿ ನಾನು ನಿಜವಾಗ್ಲೂ. ಆಮೇಲೆ ಇನ್ನೊಂದು ಯಾವುದಪ್ಪ, ನಾನು ಪೊಲೀಸ್ ಯೂನಿಫಾರ್ಮ್ ಹಾಕ್ಕೊಂಡಿರೋದು, ಯೂನಿಫಾರ್ಮ್ ಹಾಕ್ಬಿಟ್ಟು ಏನೋ ಪ್ರಜ್ವಲ್ ರೇವಣ್ಣಿಗೆ ಇವರೇ ಕೊಡ್ಸಿದ್ದು, ಜೈಲಿಗೆ ಹಾಕ್ಸಿದ್ದು, ಅದು ಏನು ಎಂಥ 3rd ಕ್ಲಾಸ್ ನನ್ನ ಮಕ್ಕಳಿದ್ದೀರಾ ನೀವು? 3rd ಕ್ಲಾಸ್ಗೂ ದೊಡ್ಡ 3rd ಕ್ಲಾಸ್ಗಳು ನೀವು. ನಿಮ್ಮ ಮನೇಲಿ ಹೆಣ್ಮಕ್ಳುಗಳಿಲ್ವಾ? ನೀವು ಹೊಟ್ಟೆಗೆ ಅನ್ನ ತಿಂತೀರಾ ಇಲ್ಲ ಕಕ್ಕ ತಿಂತೀರಾ ಅಂತ ನನಗೆ ಗೊತ್ತಾಗ್ತಾಯಿಲ್ಲ. ನೀವುಗಳು ಚಪ್ಪರ್ಗಳ ನಿಮ್ಮ ಬೇಳೆಗಳನ್ನ ಬೇಯಿಸ್ಕೊಳ್ಳೋಕ್ಕೆ ಗಂಡೋರ್ ಮನೆ ಹೆಣ್ಮಕ್ಳೇ ಬೇಕಾ ನಿಮ್ಗಳಿಗೆ? ಅಲ್ಲ, ನಮ್ಮ ಬಾಸು ಅಂತ ಹೇಳಲ್ಲ, ಒಂದು ಹುಡುಗ, ಅವರೊಬ್ಬರು ಇಂಡಸ್ಟ್ರಿಯಲ್ಲಿ ಇದ್ದಾರೆ, ಅವರೊಬ್ಬರು ಹೀರೋ ಅನ್ನೋ ಪ್ರಕಾರ ಮಾತಾಡ್ತೀನಿ ಅಂತ ಅಂದ್ರೂ ನಾನು, ರೇಪ್ ಮಾಡ್ತಾರೆ, ಒಂದು ಹೆಣ್ಮಗುನ ಸಾಯಿಸ್ತಾರೆ. ಹೆಣ್ಮಗುನ ಸಾಯಿಸಿ ಅವ್ರ ಫ್ಯಾಮಿಲಿ ಎಷ್ಟು ಅಳ್ತಾರೆ, ಎಷ್ಟು ಕುಗ್ತಾರೆ. ಆ ಹೆಣ್ಮಗುನ ಸಾಕೋಕ್ಕೆ ಬೆಳೆಸೋಕ್ಕೆ ಎಷ್ಟು ಕಷ್ಟಪಟ್ಟಿರ್ತಾರೆ. ಒಂದು ಹೆಣ್ಮಗುನ ಎತ್ತಿ ಹೊತ್ತು ಇಡೀ ಜಗತ್ತಿಗೆ ಪ್ರಪಂಚಕ್ಕೆ ತಂದು ಬಿಡೋದು ಎಷ್ಟು ಕಷ್ಟ ಅಂತ ಗೊತ್ತೇನ್ರಿ ನಿಮ್ಗಳಿಗೆ? ಅಂತೆ ಅವನಿಗೆ ರೇಪ್ ಮಾಡ್ದವನಿಗೆ ಬಿಟ್ಟಿದ್ದಾನೆ. ಯಾರೋ ಒಬ್ಬ ಕೆಟ್ಟದಾಗ ಕಮೆಂಟ್ ಮಾಡ್ದ, ಇನ್ನೊಂದು ಮಾಡ್ದ, ಮತ್ತೊಂದು ಮಾಡ್ದ,
ಅವನಿಗೇನೋ ಒಂದು ಒಳ್ಳೆ ಶಿಕ್ಷೆ ಕೊಟ್ಟಿದ್ದಾರೆ ನಮ್ಮ ಬಾಸ್, ಒಂದೊಳ್ಳೆ ಮಾಡಿದ್ದಾರೆ ಅಂತಂದರೆ ಅವರು ತಗೊಂಡೋಗಿ ಜೈಲಿಗೆ ಹಾಕೋದಲ್ವ ನಿಮ್ಮ ಬುದ್ಧಿ. ಥರ್ಡ್ ಕ್ಲಾಸ್ಗಳ ಬುದ್ಧಿ ನಿಮ್ಗಳದ್ದು, ಥರ್ಡ್ ಕ್ಲಾಸ್ಗೂ ಹುಟ್ಟು ಥರ್ಡ್ ಕ್ಲಾಸು. ಆ್ಯಂಡ್ ಏನು ಗೊತ್ತಾ, ಎಷ್ಟೊಂದು ವಿಷಯದಲ್ಲಿ ಇದು ಸಾಕ್ಷಿ ಸಮೇತ ಬಂದ್ರೂ ಹಿಡಿಯೋ ಯೋಗ್ಯತೆ ಇಲ್ಲ ನಿಮ್ಗಳಿಗೆ. ಸಾಕ್ಷಿ ಸಮೇತ ತಂದುಕೊಟ್ರು ನಿಮ್ಗೆ ಅದನ್ನ ಪರಿಶೀಲನೆ ಮಾಡುವಂತಹ ಯೋಗ್ಯತೆ ಇಲ್ಲ ನಿಮ್ಗಳಿಗೆ. ಅರ್ಥ ಆಯ್ತಾ? ಅದಾದಮೇಲೆ ಏನು ಮಾಡದೇ ಇರೋ ಪಾಪ ಎಂಥದ್ದು ಮಾಡದೇ ಇರೋ ನಾಯಿಗಳನ್ನ ತಗೊಂಡೋಗಿ ಎಲ್ಲೋ ಕೂಡಾಕ್ಬೇಕು ಅಂತನೋ ಕೊಡೋ ಇದು ನಾಚಿಕೆ ಆಗಬೇಕು ನಮ್ಮ ಇದಕ್ಕೆ. ಇಂಥ ಒಂದು ಜಗತ್ತಲ್ಲಿ ನಾವುಗಳು ಬದುಕ್ತಾ ಇದ್ದೀವಿ ಗುರು. ಅಲ್ಲ ಏನ್ರಿ ಮಾಡುತ್ತೆ ನಿಮಗೆ ಆ ಬೀದಿ ನಾಯಿಗಳು? ಏನು ಮಾಡುತ್ತೆ? ಯಪ್ಪ ದೇವ್ರಣೆಗೂ ನನಗೆ ಆ ವಿಷಯ ಕೇಳಿ ಕಣ್ಣಲ್ಲಿ ನೀರು ಬರುತ್ತೆ. ಬಟ್ ಹತ್ರ ಜನ ನಾಟಕ ಅಂತ ಹೇಳ್ತಾರೆ. ಡಾಗ್ ಪೇರೆಂಟ್ಸ್ ಆಗಿ ನಿಜವಾಗ್ಲೂ ಹೇಳ್ಬೇಕಂದ್ರೆ ಸಿಕ್ಕಾಪಟ್ಟೆ ಬೇಜಾರಾಗುತ್ತೆ ಗುರು. ಅಯ್ಯೋ ಏನು ಗೊತ್ತಾ, ಒಂದು ಹೇಳ್ತೀನಿ ಕೇಳಿಸ್ಕೊಳ್ಳಿ. ಇವತ್ತು ಡೆಲ್ಲಿಲಿ ನಿಮ್ಮ ಇದು ಸ್ಟ್ರೀಟ್ ಡಾಗ್ಗಳನ್ನ ತಗೊಂಡೋಗಿ ಶೆಲ್ಟರ್ಗೆ ಹಾಕಿ ಅಂತ ಹೇಳಿದ್ದಾರೆ. ನೆಕ್ಸ್ಟ್ ಒಂದಿನ ನಿಮಗೆ 2 ಮಕ್ಳು ಇರ್ತವೆ, 3ನೇ ಮಕ್ಳು ಬೇಕು ಅಂದ್ರೂ ನೀವು 3ನೇ ಮಕ್ಳನ್ನ ಮಾಡ್ಕೊಬೇಡಿ ಅಂತ ಹೇಳೋದು ಇದು. ಅವರು 3ನೇ ಮಕ್ಳು ಮಾಡ್ಕೋಬೇಡಿ ಅಂತ ಹೇಳ್ತಾರೆ. ಅದನ್ನು ಒಂದು ಸುಪ್ರೀಂ ಕೋರ್ಟಿಂದನೇ ಆದೇಶ ತಂದುಬಿಡ್ತಾರೆ ಅಂದ್ಕೊಳ್ಳಿ. ಅದಕ್ಕೆ ನೀವು ಈಗ ಏನು ಮಾಡಿ ಗೊತ್ತಾ, 3ನೇ ಮಕ್ಕಳು ಇದು ನಾಯಿನೇ ನಂದು 3ನೇ ಮಗು ಅಂತ ಹೇಳಿ ದಯವಿಟ್ಟು ಎಷ್ಟಾಗುತ್ತೋ ಅಷ್ಟು ಅಡಾಪ್ಷನ್ ಮಾಡ್ಕೊಳ್ಳಿ. ದೇವರಾಣೆಗೂ ನೀವು ನಂಬ್ತಿರೋ ಬಿಡ್ತಿರೋ, ನಾನು ನಂಬಿರೋ ಚಾಮುಂಡೇಶ್ವರಿ ತಾಯಿ ಮೇಲಾಣೆ ಮಾಡಿ ಹೇಳ್ತಾ ಇದ್ದೀನಿ, ನಾನೇನಾದ್ರು ದೊಡ್ಡ ಮಿಲಿಯನರ್ ಆಗಿದ್ದರೆ, ಏನೋ ಒಂದು ಅಟ್ಲೀಸ್ಟ್ ಒಂದು 50-20-30 ಲಕ್ಷ ಏನಾದ್ರು ದುಡ್ಡಿದ್ದಿದ್ರೆ ದೇವರಾಣೆಗೂ ನನ್ನ ಕೈಲಿ ಎಷ್ಟಾಗುತ್ತೆ ಅಷ್ಟು ಹೆಲ್ಪ್ ಮಾಡ್ತಿದ್ದೆ ಗೈಸ್. ದೇವರಾಣೆಗೂ ಅದೇನೋ ಹೇಳ್ತಾರಲ್ಲ, ದುಡ್ಡಿದ್ದವನಿಗೆ ಯಾರೂ ಈ ಥರ ಮಾಡಲ್ಲ, ಇಲ್ಲದೇ ಇದ್ದವ್ರಿಗೆ ಆ ಥರ ಆಸೆಗಳು ಮಾಡಬೇಕು ಅನ್ನೋ ಕನ್ಸುಗಳು ಅಂತ ಹೇಳ್ತಾರಲ್ಲ, ಆ ಥರ ಸಿಕ್ಕಾಪಟ್ಟೆ ಬೇಜಾರಾಗುತ್ತೆ ಗುರು ದೇವರಾಣೆಗೂ. ಪಾಪ ಪ್ಲೀಸ್ ಗೈಸ್, ಆದಷ್ಟು ಸೇವ್ ಮಾಡಿ ಡೆಲ್ಲಿ ಡಾಗ್ಸ್ನ. ಅಷ್ಟೇ ಅಂತಲ್ಲ, ನಿಮ್ಮ ಅಕ್ಕಪಕ್ಕದ ಬೀದಿ ಎಲ್ಲಿರುತ್ತೆ ಎಲ್ಲ ಕಡೆನೂ ಆದಷ್ಟು ಬಿಸ್ಕೆಟ್ಸ್ ಹಾಕಿ ಕಾಪಾಡಿ ಅವುಗಳನ್ನ. ಪಾಪ ಏನೂ ಮಾಡಲ್ಲ ಅವರು. ಹೇಳ್ಬೇಕಂದ್ರೆ ಅವರಿಂದ ಎಷ್ಟೋ ರೇಪ್ಗಳನ್ನ ತಡೆದಿರ್ತವೆ, ಕುಡುಕರುಗಳಿಗೆ ಒಳ್ಳೆ ಬುದ್ಧಿ ಕಲಿಸಿರ್ತಾರೆ. ನಿಜವಾಗ್ಲೂ ಗೈಸ್, ಐ ಸ್ವೇರ್. ಏನೋ ಅಪ್ಪ, ಅವತ್ತು ಡೆಲ್ಲಿ, ನಾಳೆಗೆ ನಮ್ಮ ಬೆಂಗಳೂರು, ಇನ್ನೊಂದಿನ ಎಲ್ಲೋ. ನಮಗಾದರೂ ಬಾಯಿ ಬರುತ್ತೆ, ಪಾಪ ಅವಕ್ಕೆ ಬಾಯಲ್ಲ. ಟು ಬಿ ಆನೆಸ್ಟ್, ನಾನು ಯಾವುದೇ ಕಾರಣಕ್ಕೂ ಸ್ವಾತಂತ್ರ್ಯ ದಿನಾಚರಣೆ ಇವಾಗಂತ ಅಲ್ಲ, ಇನ್ನು ಯಾವಾಗಲೂ ನಾನು ಆಚರಿಸಲ್ಲ. ಅವಶ್ಯಕತೆನೇ ಇಲ್ಲ. ಏನು ಫ್ರೀಡಮ್ ಇದೆ ಭೂಮಿ ಮೇಲೆ? ಒಂದು ಡಾಗಿಗೆ ಫ್ರೀಡಮ್ ಇಲ್ಲ ಅಂತ ಅಂದಮೇಲೆ ಏನಕ್ಕೆ ಫ್ರೀಡಮ್ ಇದೆ ಗೈಸ್? ಎಲ್ಲರೂ ರೈಸ್ ಮಾಡಲೇಬೇಕು ನೀವುಗಳು. ಅಯ್ಯೋ ನಮಗೇನಿಗೆ ಬೇಕು, ಉಣ್ಕೊಂಡು ತಿನ್ಕೊಂಡು ಇರೋಣ, ಅದು ಇದು. ರೈಸ್ ಮಾಡಲೇಬೇಕು ಗೈಸ್ ನೀವುಗಳು. ಸಾಕು ನೀವುಗಳು ಇಷ್ಟು ದಿನ ಮಾಡ್ಕೊಂಡು ನಾಟಕ ಮಾಡಿದ್ದಾಯ್ತು. ಅಟ್ಲೀಸ್ಟ್ ರೈಸ್ ಮಾಡಿ. ಆ್ಯಂಡ್ ಇನ್ನೊಂದು ನಮ್ಮ ಬಾಸು, ಅದು ಸಿಕ್ಕಾಪಟ್ಟೆ ಬೇಜಾರಾಯಿತು. ನಮ್ಮ ಸರ್ ಅಲ್ಲ ಗುರು, ಏನು ಒಳ್ಳೆಯವ್ರಿಗೆ ಕಾಲನೇ ಇಲ್ವಾ? ಏನು ಒಳ್ಳೆಯವ್ರಿಗೆ ಒಳ್ಳೆಯದೇ ಆಗುತ್ತೆ, ಬಟ್ ಕಾದು ನೋಡಬೇಕಷ್ಟೆ. ದಯವಿಟ್ಟು ನಿಮ್ಮ ಕೈಲಿ ಎಷ್ಟಾಗುತ್ತೆ ಅಷ್ಟು ರೈಸ್ ಮಾಡಿ, ಡಾಗ್ಸ್ನ ಸೇವ್ ಮಾಡಿ ಪ್ಲೀಸ್. ಮುದ್ದು ಕಿಯಾ ಬ್ರೀಸ್ ಬಮ್ಮ. ಪಾಪ ನನ್ನ ಬಂಗಾರ, ನನಗೆ ಬೇಜಾರಾಗುತ್ತೆ. ಆಯ್ ಮಾಡಮ್ಮ. ಪಾಪ ಇವ್ರುಗಳಿಗೆ ಏನು ಮಾತು ಬರುತ್ತಾ? ಏನಾದರೂ ಹೇಳ್ತಾವ? ಬರ, ಇವನು ನನ್ನನ್ನು ಎತ್ಕೊಳ್ಳಿ ಅಂತ ಇವನು ಕಿಯಾ ಕೈ ಮುಗಿದು ಬೇಡ್ಕೊಳ್ಳವ, ಪ್ಲೀಸ್ ಡಾಗ್ನ ಸೇವ್ ಮಾಡಿ ಅಂತ, ಪ್ಲೀಸ್. ನನ್ನ ಬಂಗಾರ.